ಪಿಡಿಒ ಪರೀಕ್ಷೆಯ ವೇಳೆ ಮಹಾ ಎಡವಟ್ಟು ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಜನ ಸೇರಿದಂತೆ ಪರೀಕ್ಷಾರ್ಥಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸಿಂಧನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪರೀಕ್ಷೆಯನ್ನ ಬಹಿಷ್ಕರಿಸಿ ಹೋರಾಟವನ್ನ ಮಾಡಿದ್ರು ಪರೀಕ್ಷಾರ್ಥಿಗಳು. ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪರೀಕ್ಷೆ ನಡೆದಿತ್ತು. ರಾಯಚೂರಿನ ಸಿಂಧನೂರಿನಲ್ಲಿರುವಂತಹ ಕಾಲೇಜು ನಿನ್ನೆ ಪರೀಕ್ಷೆಯನ್ನ ಬಹಿಷ್ಕರಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಪ್ರತಿಭಟನೆಯನ್ನ ಮಾಡಿದ್ರು. ಮೇಲ್ವಿಚಾರಕ್ಕಾಗಿರುವಂತಹ ಬಸವರಾಜ್ ದೂರನ್ನ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಈಗ ಮಹಾ ಎಡವಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರನ್ನ ನೀಡಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಬಹುತೇಕ ಯಾದಗಿರಿಯ ಪರೀಕ್ಷಾರ್ಥಿಗಳ ಮೇಲೆ ಕೇಸ್ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠಸ್ವಾಮಿ, ಈಗ ಪರೀಕ್ಷಾರ್ಥಿಗಳು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದನ್ನ ಹೇಳಿ ನಿನ್ನೆ ಸಾಕಷ್ಟು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಈಗ ಲೀಕೇ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ನೀಲಕಂಠಸ್ವಾಮಿ. ನಿಜ ಅಶ್ವಿನಿ, ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಮಾಡಿರುವ ತಪ್ಪನ್ನ ವಿದ್ಯಾರ್ಥಿಗಳ ಮೇಲೆ ಹಾಕ್ತಿದಾರೋ ಅನ್ನುವ ಅನುಮಾನಗಳು ಕೂಡ ಕಾಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಆರಂಭದಲ್ಲಿ ಒಂದು ಕೋಣೆಗೆ 24 ಪತ್ರಿಕೆಗಳನ್ನ ಕೊಡುವ ಬದಲು 12 ಪತ್ರಿಕೆಗಳನ್ನ ಕೊಟ್ಟು ಅಲ್ಲಿ ಮೊದಲನೇ ಎಡವಟ್ಟು ಮಾಡ್ಕೊಂಡಿದ್ರು. ಅದಾದ ನಂತರ ಎರಡನೇ ಒಂದು ಏನೋ ಪಠಣವನ್ನ ತಂದಾಗ ಅದು ಸೀಲ್ ಓಪನ್ ಆಗಿರ್ತಕ್ಕಂಥದ್ದು. ಅದನ್ನ ವಿರೋಧಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿತಾರೆ. ಇಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಒಂದು ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಮತ್ತು ಪೇಪರ್ ಲೀಕ್ ಆಗಿದೆ ಅನ್ನೋ ಒಂದು ಆರೋಪ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ. ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ತಮ್ಮ ಎಡವಟ್ಟುಗಳನ್ನ ಮುಚ್ಚಾಕೋದಕ್ಕೆ ಸುಮಾರು ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಅನ್ನ ದಾಖಲಿಸತಕ್ಕಂಥದ್ದು. ಅದು ಕೂಡ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬಸವರಾಜ್ ಎನ್ನುವರು ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿರ್ತಕ್ಕಂಥದ್ದು. ಓರ್ವ ವಿದ್ಯಾರ್ಥಿಯನ್ನ ಈಗ ವಶಕ್ಕೆ ಪಡೆದುಕೊಂಡು ಅದಾದ ನಂತರ ವಿಚಾರಣೆ ನಡೆಸಿ ಸ್ಟೇಷನ್ ಬೇಲ್ ಮುಖಾಂತರ ಬಿಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ 8 ಜನ ವಿದ್ಯಾರ್ಥಿಗಳ ಮೇಲೆ ಕೂಡ ಎಫ್ಐಆರ್ ಅನ್ನ ದಾಖಲಿಸಲಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಅಧಿಕಾರಿಗಳು ತಾವು ಮಾಡಿದ ಎಡವಟ್ಟನ್ನ ಇಲ್ಲಿ ಮುಚ್ಚಿ ಹಾಕೋದಕ್ಕೆ ಈ ಒಂದು ತಂತ್ರ ಮಾಡ್ತಿದಾರಾ, ಅಥವಾ ಈಗಾಗ್ಲೇ ಯಾಕಂತಂದ್ರೆ ಏನೋ ಕೆಪಿಎಸ್ಸಿ ಕಾರ್ಯದರ್ಶಿಗಳು ಕೂಡ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತಕ್ಕೆ ವರದಿಯನ್ನ ಕೇಳಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಈ ಒಂದು ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ತಮ್ಮ ಒಂದು ಎಡವಟ್ಟನ್ನ ಮುಚ್ಚಿಕೊಳ್ಳೋದಕ್ಕೆ ಅಧಿಕಾರಿಗಳು ಈ ಒಂದು ತಂತ್ರವನ್ನ ಅನುಸರಿಸ್ತಿದ್ದಾರೆ ಅಂತ. ಓಕೆ ನೀಲಕಂಠಸ್ವಾಮಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.